ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ತಿರಸ್ಕಾರವಾಗಬೇಕಾಗಿತ್ತ. ಆದರೆ ಅಧಿಕಾರದ ದರ್ಪದಲ್ಲಿ ಡಿಸಿ ಅವರನ್ನ ಕೈಗೊಂಬಿಯನ್ನಾಗಿಸಿಕೊಂಡು ನಾಮಪತ್ರದ ದಾಖಲೆಗಳನ್ನ ಸರಿಪಡಿಸಿಕೊಂಡಿದ್ದಾರೆ ಅಂತ ಶ್ರೀರಾಮುಲು ದೂರಿದ್ದಾರೆ. ಸರ್ಕಾರದ ಯಂತ್ರವನ್ನ ಸಿಎಂ ಕುಮಾರಸ್ವಾಮಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು ವೀರಾಪುರದಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳ ಸೋಲು ಖಚಿತ ಅಂದರು. ಯಾವತ್ತು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಧಿಕಾರಕ್ಕೆ ಬರ್ತಾರೋ ಅವತ್ತೆಲ್ಲ ಕೂಡ ಅಧಿಕಾರವನ್ನು ಸಂಪೂರ್ಣವಾಗಿ ಅದು ಸರ್ಕಾರದ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಇವತ್ತು ಬೆಳಗ್ಗೆನೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದಂತ ಸುಮಲತಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ವಿವರವಾಗಿ ಬಿಡಿಸಿ ಕೊಡಂತ ಕೆಲಸ ನೋಡಿಸಂತ ಕೆಲಸ ಮಾಡಿದ್ದಾರೆ. ಜೆಡಿಎಸ್ ನ ಪಕ್ಷದ ಅಭ್ಯರ್ಥಿಯಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಏನು ನಾಮಪತ್ರವನ್ನು ಸಲ್ಲಿಸುವಂತ ಟೈಮಲ್ಲಿ ದಾಖಲಾತಿಗಳು ಸರಿಯಾದಂತ ದಾಖಲಾತಿಗಳು ಕೊಟ್ಟಿಲ್ಲ. ಅದರ ಪ್ರಕಾರ ಸುಮಲತಾ ಅವರು ಅನ್ಕಂಡೀಷನಲ್ಲಿ ಅವರು ಅನಾನಿಮಸ್ ಆಗಿ ಎಲೆಕ್ಟ್ ಆಗ್ಬೇಕಿತ್ತು. ಎಲ್ಲೋ ಒಂದು ಕಡೆ ಡಿಸಿ ಅಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಅಲ್ಲಿದ್ದಂತ ಕೆಲವೊಂದು ಅಧಿಕಾರಿಗಳು ಸೇರಿಕೊಂಡು ಅದೇನು ಮ್ಯಾನಿಪುಲೇಟ್ ಏನು ಮಾಡಿದರು. ಮ್ಯಾನಿಪುಲೇಟ್ ಅಂದ್ರಿಗಿನ ಸುಮಲತಾ ಅವರಿಗೆ ಡೌಟ್ ಬಂದಿದೆ, ಪಕ್ಷೇತರ ಅಭ್ಯರ್ಥಿಯವರಿಗೆ ಅಲ್ಲಿದ್ದಂತವ್ರಿಗೂ ಡೌಟ್ ಬಂದಿದೆ, ದಾಖಲಾತಿ ಸರಿ ಇಲ್ಲ ಅಂತೇಳಿ. ಅದು ಡಿಸಿ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಆಗಿದ್ರಿಗಿನ ಅದು ದಾಖಲಾತಿಯನ್ನು ನೋಡಿ ಅದು ರಿಜೆಕ್ಟ್ ಮಾಡಿ ಆ ಕ್ಯಾಂಡಿಡೇಟ್ ಅನ್ನ ವಿತ್ಡ್ರಾ ಮಾಡ್ಕೊಂಡಂತ ಕೆಲಸ ಆಗ್ಬೇಕಾಯ್ತು. ನನ್ನ ಒತ್ತಾಯಿಸಿದೆ ಆದಷ್ಟು ಬೇಗನೆ ಕುಮಾರಸ್ವಾಮಿಗಳು ಮಗಂತ ನಿಖಿಲ್ ಅವರು ಏನು ನಾಮಪತ್ರ ಸಲ್ಲಿಸಿದರೋ ಅದನ್ನ ರಿಜೆಕ್ಟ್ ಮಾಡಬೇಕು. ಜೊತೆಲಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಅನ್ನು ಕೊಡಬೇಕು, ಸರಿಯಾದಂತ ಕಟ್ಟುನಿಟ್ಟಿನ ಕ್ರಮ ತಗೋಬೇಕಂದೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಉಗ್ರಪ್ಪವ್ರದ್ದು ಹೆಂಗಾಗಿದೆ ಅಂದ್ರೆ ಯಾರು ಕೂಡ ಅವ್ರ ಜೊತೆಲ್ಲ ಹೋಗ್ತಾ ಇಲ್ಲ. ಏಕಾಂಗಿಯಾಗಿ ಉಪಚುನಾವಣೆಯಲ್ಲಿ ಗೆದ್ದ ನಂತರ ಅವ್ರು ಬಹಳಷ್ಟು ಅನ್ಕೊಂಡ್ಬಿಟ್ಟಿದ್ರು ಏನಪ್ಪಾ ಹಿಂಗಿದೆ ಅಂತೇಳಿ ಅವ್ರಿಗೆ ಎಲ್ಲೊಂದ್ ಕಡೆ ಫೀಲ್ ಇತ್ತು. ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಗೆಲಿತೀನಿ ಅಂತ ಏನ್ ಫೀಲ್ ಇತ್ತು ಆ ಫೀಲ್ ಅನ್ನ ಕಳ್ಕೊಂಡು ಇವತ್ತು ತಕ್ಷಣ ಇಷ್ಟು ದಿನಗಳ ಕಾಲ ಮನೆ ಮಾಡ್ಲಿಲ್ಲ, ಎಲ್ಲಿ ಗೆದ್ದ ನಂತರ ಎಲ್ಲಿ ಕ್ಷೇತ್ರಕ್ಕೆ ಬರ್ಲಿಲ್ಲ.